ರಾಜ್ಯ ರಾಜಕೀಯದಲ್ಲಿ ಬಣಬಡಿದಾಟ ಜೋರಾಗ್ತಾ ಇದೆ. ಶಕ್ತಿ ಪ್ರದರ್ಶನ, ಒಗ್ಗಟ್ಟಿನ ಸಂದೇಶವನ್ನ ಸಾರುವಂತ ನಿಟ್ಟಿನಲ್ಲಿ ಡಿಕೆ ಬಣ ರಣಕಹಳೆಯನ್ನ ಊದಿದೆ. ಸಿಎಂ ಬಣದ ದಲಿತಾಸ್ತ್ರಕ್ಕೆ ಡಿಕೆ ಬಣದಿಂದಲೂ ಕೂಡ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಶಕ್ತಿ ಪ್ರದರ್ಶನ ಜೋರಾಗಿದೆ. ಒಂದ್ ಕಡೆಯಲ್ಲಿ ಸಿಎಂ ಬಣ ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಿಂದಲೂ ಕೂಡ ಅಸ್ತ್ರಗಳು ರೆಡಿ ಇದೆ. ಹೊಸದೊಂದು ಆಟವನ್ನ ಮಾಡ್ತಾ ಇದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶಾಸಕರು, ಅವರ ಬಣದ ಶಾಸಕರು ಎನ್ನುವುದಾಗೂ ಕೂಡ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಮಾಗಡಿ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಒಗ್ಗಟ್ಟನ್ನ ಸಾರಲಾಗ್ತಾ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬಣದ ಮೀಟಿಂಗ್ ನಡೆದಿದೆ. ರಾತ್ರಿ ಭೋಜನ ಕೂಟದಲ್ಲಿ 40 ಶಾಸಕರು ಭಾಗಿಯಾಗಿರೋ ಮಾಹಿತಿ ಇದೆ. ಅಧಿಕಾರ ಹಂಚಿಕೆ ಕುರಿತಂತೆ ಚರ್ಚೆಯನ್ನ ಡಿಕೆ ಬಣದ ಶಾಸಕರು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರಗಳು ಕೂಡ ರೆಡಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಬಣದ ಶಾಸಕರು ಫಾರಿನ್ ಟ್ರಿಪ್ಗೆ ಹೋದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು ಇಲ್ಲೇ ಇದ್ಕೊಂಡು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಾಕಷ್ಟು ಶಾಸಕರು ಅಂತ ಹೇಳಿದ್ರೆ 40 ಶಾಸಕರು ಸಭೆ ಸೇರಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ನೋಡ್ತಾ ಇರ್ಬೋದು ಫೋಟೋದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಈ ಮೂಲಕ ಇಲ್ಲಿ ಬರ್ತ್ಡೇ ಪಾರ್ಟಿ ಒಂದು ಕಡೆ ಆದರೆ, ಇನ್ನೊಂದು ಕಡೆಯಲ್ಲಿ ಒಗ್ಗಟ್ಟಿನಿಂದ ಯಾವ ರೀತಿಯಾಗಿರಬೇಕು, ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನಾವೆಲ್ಲ ಹೇಗೆ ಇರಬೇಕು ಎನ್ನುವಂಥ ನಿಟ್ಟಲ್ಲೂ ಕೂಡ ಈ ನಾಯಕರುಗಳು ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಡಿಕೆಶಿ ಬಣದ ಶಾಸಕರ ಒಗ್ಗಟ್ಟು ಪ್ರದರ್ಶನದ ಫೋಟೋ ವೈರಲ್ ಆಗಿದೆ. ಸಚಿವರಾದ ಡಿ ಸುಧಾಕರ್, ಮಂಕಾಳ್ ವೈದ್ಯ, ಶಾಸಕ ಬಾಲಕೃಷ್ಣ, ಸಿಪಿ ಯೋಗೇಶ್ವರ್, ಟಿಬಿ ಜಯಚಂದ್ರ, ಕದಲೂರು ಉದಯ್, ಶಾಸಕ ರವಿ ಗಣಿಗ, ಬಸವರಾಜ್ ಶಿವಗಂಗಾ, ಕುಣಿಗಲ್ ಶಾಸಕ ರಂಗನಾಥ್, ಹಾಗೆಯೇ ಪ್ರಕಾಶ್ ಕೋಳಿವಾಡ, ಆನೇಕಲ್ ಶಿವಣ್ಣ, ಗಣೇಶ್ ಹುಕ್ಕೇರಿ, ಹೊನ್ನಾಳಿ ಶಾಂತನಗೌಡ, ರಮೇಶ್ ಬಂಡಿಸಿದ್ದೇಗೌಡ, ವೆಂಕಟೇಶ್ ಪಾವಗಡ, ಎನ್ಎ ಹ್ಯಾರಿಸ್, ನಯನಾ ಮೋಟಮ್ಮ ಹೀಗೆ 40ಕ್ಕೂ ಹೆಚ್ಚು ಶಾಸಕರು ನಿನ್ನೆ ನಡೆದ ಸಭೆಯಲ್ಲಿ ಉಪಸ್ಥಿತರಿದ್ದು ಬಣ ಬಡಿದಾಟ ಜೋರಾಗ್ತಾ ಇದೆ. ಶಾಸಕರುಗಳ ಮೀಟಿಂಗ್, ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಒಗ್ಗಟ್ಟು ಪ್ರದರ್ಶನ ಜೋರಾಗ್ತಾ ಇದೆ. ನೀವು ಫಾರಿನ್ ಟ್ರಿಪ್ಗೆ ಹೋದ್ರೆ ನಾವು ರಾಜ್ಯದಲ್ಲೇ ಇದ್ಕೊಂಡು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಅಂತೇಳಿ ಡಿಕೆ ಟೀಮ್ನ ನಾಯಕರು ಹೇಳ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಜನ ಶಾಸಕರು ಸಭೆಯನ್ನ ಮಾಡಿರುವಂಥದ್ದು, ಅದು ಕೂಡ ಬರ್ತ್ಡೇ ಪಾರ್ಟಿ ನೆಪದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಬರ್ತ್ಡೇ ಪಾರ್ಟಿ ನೆಪ, ಆದ್ರೆ ಇಲ್ಲೂ ಕೂಡ ರಾಜಕೀಯವಾಗಿ ಮುಂದಿನ ನಡೆ ಬಗ್ಗೆ ಚರ್ಚೆಗಳು ಆಗಿವೆ ಎನ್ನುವಂಥದ್ದಾಗೂ ಕೂಡ ಮಾಹಿತಿಗಳು ಸಿಗ್ತಾ ಇವೆ. ನಿನ್ನೆ ನಡೆದಂತ ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಿದೆ ಇಲ್ಲಿ? ಸಂಪತ್, ರಾಜಕೀಯ ಅಂದ್ರೆ ಹಾಗೆ ಅವಕಾಶ ಸಿಕ್ಕಾಗಲ್ಲ ತಮಗೆ ಹೇಗೆ ಬಳಸ್ಕೊಳ್ಬಹುದು ಆ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನ ರಾಜಕಾರಣಿಗಳು ಸೃಷ್ಟಿಸಿಕೊಳ್ತಾರೆ. ಅದೇ ರೀತಿಯಾಗಿ ನಿನ್ನೆ ಬಾಲಕೃಷ್ಣ ಅಂದ್ರೆ ಮಾಗಡಿ ಶಾಸಕರಾದ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಆಚರಣೆ ಇತ್ತು. ಈ ಸಂದರ್ಭದಲ್ಲಿ ಡಿಕೆ ಆಪ್ತರೆಲ್ಲರೂ ಕೂಡ ಒಂದೆಡೆ ಸೇರಿದ್ರು, ಖಾಸಗಿ ಹೋಟೆಲ್ ಸೇರಿದ್ರು. ಅದರಲ್ಲಿ 20ಕ್ಕೂ ಹೆಚ್ಚು ಸಚಿವರುಗಳು, ಮುಖಂಡರು ಕೂಡ ಇದ್ರು. ಈ ಸಂದರ್ಭದಲ್ಲಿ ಸಮಗ್ರವಾಗಿರ್ತಕ್ಕಂಥ ಚರ್ಚೆಗಳಾಗಿದೆ. ಇಲ್ಲಿ ಕೇವಲ ಶಾಸಕರು ಮಾತ್ರ ಅಲ್ಲ, ಸಚಿವರುಗಳು ಕೂಡ ಇದ್ರು. ಡಿ ಸುಧಾಕರ್ ಹಾಗೆ ಮಂಕಾಳ್ ವೈದ್ಯ ಸೇರಿ ಹಲವಾರು ಶಾಸಕರು ಕೂಡ ಸಚಿವರು ಕೂಡ ಈ ಸಭೆಯಲ್ಲಿದ್ರು. ಇಲ್ಲಿ ಪ್ರಮುಖವಾಗಿ ಪದೇ ಪದೇ ಗೊಂದಲಗಳಾಗ್ತಾ ಇದೆ. ಹೈಕಮಾಂಡ್ ಒಂದು ತಾರ್ಕಿಕ ಹಂತಕ್ಕೆ ಬರ್ತಾ ಇಲ್ಲ. ಇದೇ ರೀತಿ ಗೊಂದಲಗಳು ಮುಗಿತಾ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಮುಂದೆ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ. ಹೀಗೆ ಗೊಂದಲಕ್ಕೊಂದು ಬ್ರೇಕ್ ಹಾಕಬೇಕು. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಿದ್ದಾರಲ್ಲ, ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು. ಹೈಕಮಾಂಡ್ ಪದೇ ಪದೇ ತಡೆ ಯಾಕೆ ಮಾಡ್ತಾ ಇದೆ? ಈಗ ಅಧಿಕಾರ ಕೊನೆ ವರ್ಷದಲ್ಲಿ ಅಧಿಕಾರ ಕೊಟ್ಟರು ಕೂಡ ಕಷ್ಟ. ಒಂದು ಕ್ಯಾಬಿನೆಟ್ ಮೇಲೆ ಹಿಡಿತ ಸಿಗೋದಿಲ್ಲ ಅಥವಾ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಬೊಮ್ಮಾಯಿಗೆ ಸಿಎಂ ಮಾಡಿದಾಗಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಸಂಕಷ್ಟ ಆಗಿತ್ತು. ಹೀಗಾಗಿ ಈ ರೀತಿಯಾಗಿ ಆಗಬಾರ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಈಗಲೇ ಅಧಿಕಾರವನ್ನು ಕೊಡಬೇಕು ಅಂತ ಒಂದು ಸಚಿವರುಗಳು ಅಭಿಪ್ರಾಯವನ್ನ ಸಭೆಯಲ್ಲಿ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಹೈಕಮಾಂಡ್ ಕೇಳಿದ್ರೆ ಈ ಸಭೆ ಏನಾಗಿದೆ ಅಂತ ಹೇಳಿದ್ರೆ ಬರ್ಡೇ ಪಾರ್ಟಿ ಅಂತೇಳಿ ಮಾತ್ರ ಬಿಂಬಿತವಾಗಿದೆ. ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರ ಕೊಡಿಸಬೇಕು, ದಿನಕ್ಕೆ ಡಿ ಕೆ ಶಿವಕುಮಾರ್ ಅವರ ಶಾಸಕರ ಬಲ ಹೆಚ್ಚಾಗ್ತಾ ಇದೆಯಲ್ಲ, ಇದನ್ನ ತೋರಿಸಬೇಕು ಅಂತೇಳಿ ಮೊದಲೆಲ್ಲ ಹೇಳ್ತಾ ಇದ್ರು. 8-10 ಜನ ಮಾಡ್ತಿರ್ಬೋದು ಅಂತೇಳಿ ಹೇಳ್ತಾ ಇದ್ರು. ಅದಕ್ಕೂ ಮೊದಲು ಹೇಳ್ತಾ ಇದ್ರು 3-4 ಜನ ಇರ್ಬೋದು, ಹ್ಯಾರಿಸ್ ಇರ್ಬೋದು, ಅದೇ ರೀತಿಯಾಗಿ ಕುಣಿಗಲ್ ರಂಗನಾಥ್ ಸೇರಿ ಕೆಲವು ಶಾಸಕರು ಮಾತ್ರ ಇದೆ ಅಂತೇಳಿ. ಈಗ ಶಾಸಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆಯಲ್ಲ, ಇದನ್ನ ತೋರಿಸುವಂತ ಪ್ರಯತ್ನವನ್ನೇ ಡಿ ಕೆ ಮಾಡಿದ್ರು. ಸಂಪತ್, ರೂಪೇಶ್, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರು ಫಾರಿನ್ ನಲ್ಲಿ ಇದ್ದಾರೆ. ಇತ್ತ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟು ಕೊಡ್ಲಿಲ್ಲ ಅಂತ ಹೇಳಿದ್ರೆ
ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಈ ಎಲ್ಲ ಶಾಸಕರು ಸ್ಟ್ರಾಂಗ್ ಆಗಿ ನಿಲ್ತಾರ ಹೇಗೆ? ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ದಾರೆ, ನನ್ನ ಪಾರ್ಟಿ ಮ್ಯಾನ್ ಅಂತೇಳಿ 136 ಜನ ನನ್ನ ಬೆಂಬಲಿಗರಂತೇಳಿ. ಹಾಗೆ ಹೇಳಿದ್ರೆ ಆಗೋದಿಲ್ಲ, ತಂದೆ ಆಗಿರ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ. ಡಿ ಕೆ ಶಿ ಅವರು ಮಾಡ್ತಿರೋದು ಕೂಡ ಇದೆ. ಯಾಕಂದ್ರೆ ನೇರವಾಗಿ ಡಿ ಕೆ ಶಿವಕುಮಾರ್ ಸಭೆ ಮಾಡಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಬರ್ಡೇ ಪಾರ್ಟಿ ಸಂದರ್ಭದಲ್ಲಿ ಸೇರಿದ್ದೇವೆ ಅಂತೇಳಿ ಒಂದು ಅಜೆಂಡಾ ಅನ್ನೋದು ಹೇಳಲಾಗಿತ್ತು. ಯಾಕಂತೇಳಿ ಡಿ ಕೆ ಶಿವಕುಮಾರೇ ಬಂದು ಈ ರೀತಿಯಾಗಿ ಮಾಡಿ ಅಂತೇಳಿ ಸಭೆಯಲ್ಲಿ ಹೇಳೋದಿಲ್ಲ. ಯಾಕಂದ್ರೆ ಇಂಟೆಲಿಜೆನ್ಸ್ ಹೈಕಮಾಂಡ್ ಕೂಡ ಇರುತ್ತೆ, ಸಿಎಂ ಸಿದ್ದರಾಮಯ್ಯ ಕೂಡ ಇರುತ್ತೆ, ಅದೇ ರೀತಿಯಾಗಿ ವಿಪಕ್ಷ ಬಿಜೆಪಿಯು ಕೂಡ ತಮ್ಮದೇ ಆಗಿರತಕ್ಕಂಥ ಸೋರ್ಸ್ಗಳು ಇರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳ್ಕೊಂಡ್ರು ಅಂತ ಹೇಳಿದ್ರೆ ಬೇರೆ ಸಂದೇಶ ಹೋಗುತ್ತೆ. ಆದರೆ ಆಪ್ತರ ಮೂಲಕ ಸಂದೇಶವನ್ನು ರವಾನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇದೇ ರೀತಿಯ ಮುಂದುವರಿತು. ಯಾಕಂದ್ರೆ ಪ್ಲಾನ್ಗಳು ಸಾಕಷ್ಟು ಇರಬೇಕಾಗತ್ತೆ. ಹೈಕಮಾಂಡ್ ಇವತ್ತೇ ಫೆಬ್ರವರಿ 26ಕ್ಕೆ ಮಾಡುತ್ತೆ ಅಂತೇಳಿ ಹೇಳಿದ್ರು. ಫೆಬ್ರವರಿ 26 ಈಗ ಘಟಿಸ್ತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾಳೆನೇ ಮಾಡತ್ತೆ ಅಂತಿಲ್ಲ, ನಾಳೆ ಮಾಡಿಲ್ಲ ಅಂತ ಏನು ಮಾಡಬೇಕು? ಹೀಗಾಗಿ ಇದೇ ರೀತಿಯಾಗಿರ್ತಕ್ಕಂಥ ಸಭೆಗಳು ಮಾಡಬೇಕು, ಒತ್ತಡವನ್ನು ಹಾಕಬೇಕು, ಬಜೆಟ್ ಅಧಿವೇಶನ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ಧ್ವನಿ ಅಂತೂ ಡಿ ಕೆ ಶಿವಕುಮಾರ್ ಪರ ಮೊಳಗಿಸಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ಇದು ಅಧಿಕಾರ ಹಂಚಿಕೆ ಅಂದರೆ ಒಂದು ದಿನ ರಾತ್ರಿ ಬೆಳಗಾಗೋರೊಳಗೆ ಪಡೆಯೋದಲ್ಲ, ಎಲ್ಲವೂ ಕೂಡ ಸಂಘಟಿತ ಪ್ರಯತ್ನ. ಇದರ ಭಾಗವಾಗಿ ಒಂದಿಷ್ಟು ಪ್ರಯತ್ನಗಳಾಗಬೇಕು ಅಂತ ಸಭೆಯಲ್ಲಿ ಚರ್ಚೆ ಆಗಿದೆ. ಈ ಮೂಲಕವಾಗಿ ಡಿ ಕೆ ಪರ ದೊಡ್ಡ ಮಟ್ಟಕ್ಕೆ ಅಲೆಯನ್ನು ಎಬ್ಬಿಸಬೇಕು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಶಾಸಕರ ಬಲ ಇದೆ ಅಂತೇಳಿ ತೋರಿಸಬೇಕು. ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಈಗ ಸಂಪತ್. ರೂಪೇಶ್, ಶಕ್ತಿ ಪ್ರದರ್ಶನ ಹಾಗೇನೆ ಮೀಟಿಂಗ್ಗಳು, ಈ ಔತಣಕೂಟ ಎಲ್ಲವೂ ಕೂಡ ನಡೀತಾ ಇದೆ. ಈ ಮೂಲಕ ಶಕ್ತಿ ಪ್ರದರ್ಶನ ತೋರಿಸಿ ಹೈಕಮಾಂಡ್ ಗಮನ ಸೆಳೆಯುವಂತ ಪ್ರಯತ್ನವಾಯಿತು ಹೇಗೆ? ನಿಜ. ಯಾಕಂತ ಹೇಳಿದ್ರೆ ಹೈಕಮಾಂಡ್ಗೆ ಒಂದು ಅವಿಶ್ವಾಸ ಏನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಟರೆ ಹೇಗೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಟರೆ ಒಂದಿಷ್ಟು ಚರ್ಚೆಗಳನ್ನ ಮಾಡಲಾಗುತ್ತೆ. ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಟರೆ ಸ್ವಲ್ಪ ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು ಅಂತೇಳಿ ಒಂದು ಕಡೆ ಸಂಘಟನೆ ಮಾಡಿದ್ದಾರೆ, ಓಕೆ. ಆದರೆ ಡಿ ಕೆ ಶಿವಕುಮಾರ್ ಮೇಲೆ ಸಾಕಷ್ಟು ಅಲಿಗೇಷನ್ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಬರ್ತಾ ಹೋಗುತ್ತೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನಷ್ಟು ಅಲ್ಲಿ ಶಾಸಕರ ಬಲವನ್ನು ಗಳಿಸ್ಕೊಂಡು ಹೋಗ್ತಾರ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಫ್ ಅಂಡ್ ಟಫ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂತ ವ್ಯಕ್ತಿತ್ವ ಅವರಲ್ಲಿ ಇಲ್ಲ ಅನ್ನೋದು. ಹಾಗಾಗಿ ಡಿ ಕೆ ಶಿವಕುಮಾರ್ ಪ್ರೂವ್ ಮಾಡಬೇಕಾಗತ್ತೆ, ನನ್ನೊಂದಿಗೆ ಶಾಸಕರಿದ್ದಾರೆ, ನನಗೆ ಒಂದಿಷ್ಟು ಬಲಗಳಿದೆ, ಇದೆಲ್ಲವನ್ನೂ ಕೂಡ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಕೇವಲ ಯಾರೋ ಒಬ್ರು ಹೇಳಿ ವರದಿ ಕೊಟ್ಟು ಇದನ್ನು ಮಾಡೋದಲ್ಲ, ಅದೆಲ್ಲವೂ ಕೂಡ ಪಾರ್ಟಿಯಲ್ಲಿ ಇನ್ಬಿಲ್ಟ್ ಆಗಿ ಬರಬೇಕಾಗತ್ತೆ. ಹೀಗಾಗಿ ಮೊನ್ನೆ 2 ದಿನಗಳ ಹಿಂದೆ ಒಂದು ಸಭೆಯನ್ನು ಮಾಡ್ತಾರೆ, ಶಾಸಕರ ಸಭೆಯನ್ನು ಮಾಡ್ತಾರೆ. ಅದು ಕೇವಲ ಯಾರೇ ಶಾಸಕರಾದರೂ ಕೂಡ ಭೇಟಿ ಆಗ್ಬಹುದು, ವಿಪಕ್ಷದ ಶಾಸಕರು ಕೂಡ ಸಂದರ್ಭದಲ್ಲಿ ಬಂದಿದ್ರು. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನ ಸೆಳೆಯುವಂತ ಪ್ರಯತ್ನ. ಈ ಪ್ರಯತ್ನದ ಮೂಲಕವಾಗಿಯೇ ಇಲ್ಲಿ ಹೈಕಮಾಂಡ್ ಅನ್ನು ಗೆಲ್ಲಬೇಕಾಗುತ್ತೆ. ಹೀಗಾಗಿ ಈಗ 40 ಜನ ಶಾಸಕರು ತಮ್ಮ ಪರವಾಗಿದ್ದಾರೆ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಹಿಂದೆ ನಾನು ಶಾಸಕರೊಂದಿಗೆ ಸಾಕಷ್ಟು ಒಡನಾಟ ಇದ್ದೀನಿ, ಅವರ ಬೆಂಬಲ ಕೂಡ ನನಗಿದೆ ಅಂತ ತೋರಿಸ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಕೇವಲ ಶಾಸಕರು ಮಾತ್ರ ಅಲ್ಲ, ಸಚಿವರ ಬೆಂಬಲವೂ ಕೂಡ ಇದೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ತೋರಿಸ್ತಾ ಇದ್ದಾರೆ. ಈ ಮೂಲಕ ಹೈಕಮಾಂಡ್ ಗೆಲ್ಲಬೇಕು. ಅದಾದ ಬಳಿಕ ಹೈಕಮಾಂಡ್ ಕನ್ವಿನ್ಸ್ ಆದ್ರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಖಂಡಿತ ಕೊಟ್ಟೆ ಕೊಡುತ್ತೆ ಅಂತ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ಗೆ ಇದೆ. ಕೇವಲ ಈ ಪ್ರಯತ್ನ ಮಾತ್ರ ಅಲ್ಲ, ಹಿಂದೆ ಸಂಘಟನೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಪ್ರೂವ್ ಮಾಡಿದ್ದಾರೆ. ಸದ್ಯಕ್ಕೆ ತುರ್ತು ಅಗತ್ಯ ಏನಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಎಲ್ಲಾ ಶಾಸಕರನ್ನ ಒಟ್ಟಿಗೆ ಕರೆದುಕೊಂಡು ಹೋಗ್ತಾರೆ. ಆ ಮೂಲಕವಾಗಿ ಪಕ್ಷ ಸಂಘಟನೆ ಮಾಡಿ ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಡಿ ಕೆ ಶಿವಕುಮಾರ್ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಖಂಡಿತವಾಗಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಗುತ್ತೆ. ಈ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಈ ರೀತಿ ತಂತ್ರಗಾರಿಕೆ ಮೂಲಕ ಮಾಡ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.